ನಮಸ್ತೆ, ವೆಲ್ಕಮ್ ಟು ಲಕ್ಷ್ಮೀ ನವೀಸ್ ಚಾನಲ್. ಇವತ್ತಿನ ನನ್ನ ದಿನ ಶುರುವಾಗಿದ್ದು ಕೂಡ ದೇವರ ಪೂಜೆಯಿಂದಾನೆ. ದೇವರ ಪೂಜೆ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೂಡ ಸಿಗುತ್ತದೆ. ಆದ್ದರಿಂದ ನಾನು ಪ್ರತಿನಿತ್ಯ ದೇವ್ರ ಪೂಜೆಯಲ್ಲೇ ಮಾಡ್ತಾ ಇರ್ತೀನಿ. ಪೂಜೆ ಮಾಡಿದಾಗ ಮನೆಯಲ್ಲೂ ಕೂಡ ಶಾಂತಿ ನೆಮ್ಮದಿ ಇರುತ್ತೆ, ಹೌದಲ್ವಾ? ನಿಮಗೂ ಹೀಗೆ ಅನಿಸುತ್ತಾ? ನಾನು ನಿಮ್ಮ ಹತ್ರ ಇನ್ನೊಂದು ಶೇರ್ ಮಾಡ್ಕೊಬೇಕು. ಏನು ಅಂದರೆ, ನನ್ನ ಪ್ರೊಫೆಷನ್ ಬಂದು ಟೀಚಿಂಗ್ ಪ್ರೊಫೆಷನು. ಸೊ ಹಾಗಾಗಿ ಟೀಚಿಂಗ್ ಪ್ರೊಫೆಷನಲ್ಲಿ ಇರೋದ್ರಿಂದ ಬೆಳಿಗ್ಗೆ ಹೊತ್ತು ರೆಡಿ ಆಗೋದು, ಸ್ಕೂಲಿಗೆ ಹೋಗೋದು, ಟೈಮಿಂಗ್ ಇದೇ ಆಗೋಗುತ್ತೆ. ಈಗ ಹಾಲಿಡೇಸ್ ಇರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ಸಿಗುತ್ತೆ ಪೂಜೆ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ನಾನು ಬಂದಿದ್ದು ಅಡುಗೆ ಮನೆ ಕಡೆ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಬಾತ್ ಮಾಡೋಣ ಅಂತ. ತುಂಬ ದಿನ ಆಗಿತ್ತು ಟೊಮೆಟೊ ಬಾತ್ ಮಾಡಿ ಅಂತ. ಯಾವಾಗಲೂ ನನ್ನ ಮಗನಿಗೆ ಏನು ತಿಂಡಿ ಮಾಡೋಣ ಬಬ್ಲು ಅಂದರೆ, ಅಮ್ಮ ಟೊಮೆಟೊ ಬಾತು ಅಂತ ಹೇಳ್ತಾನೆ. ಯಾವಾಗಲೂ ಏನು ತಿಂಡಿ ಮಾಡಬೇಕು ಅಂತ ಕೇಳಿದಾಗೆಲ್ಲ ಅವ್ನು ಟೊಮೆಟೊ ಬಾತೇ ಹೇಳ್ತಾನೆ. ಆಯಿತು ಬಿಡು, ಟೊಮೆಟೊ ಬಾತೇ ಮಾಡಿಕೊಡ್ತೀನಿ ಅಂತ ಟೊಮೆಟೊ ಬಾತ್ಗೆಲ್ಲ ರೆಡಿ ಮಾಡಿಕೊಂಡು ಟೊಮೆಟೊ ಬಾತ್ ರೆಡಿ ಆಯಿತು. ಸೊ ಅದರಿಂದ ಅದನ್ನು ಟೊಮೆಟೊ ಬಾತನ್ನ ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಗಾರ್ನಿಷ್ ಮಾಡಿ ಟೊಮೆಟೊ ಬಾತ್ ಈಸ್ ರೆಡಿ ಟು ಈಟ್. ತಿಂಡಿ ಆದಮೇಲೆ ನಮ್ಮ ಅತ್ತೆ ಹೊರಗಡೆ ಕುತ್ಕೊಂಡು ಏನೋ ಮಾಡ್ತಿದ್ರು. ಏನು ಮಾಡ್ತಿದ್ದೀರಾ ಅತ್ತೆ ಅಂದರೆ, ನುಗ್ಗೆ ಸೊಪ್ಪು ಬಿಡಿಸ್ತಾ ಇದ್ದೀನಿ ಅಂದರು. ಯಾಕೆ ಅಂದರೆ, ಸೊ ನುಗ್ಗೆ ಸೊಪ್ಪಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಬಿಸಿಲಿದ್ದರಿಂದ ನಮ್ಮ ಅತ್ತೆ ನಮ್ಮಮ್ಮ ಹೊರಗಡೆ ಕುತ್ಕೊಂಡು ಏನು ಆಟ ಆಡ್ತಿದ್ದಾರೆ ನೋಡಿ, ಚಕ್ಕಬಾರ ಆಡ್ತಾಯಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಅಲ್ವಾ ಆಟ ಆಡೋದಕ್ಕೆ. ನಮ್ಮನೆಗೆ ಬಂದಂಥ ಸಡನ್ ಸರ್ಪ್ರೈಸಿಂಗ್ ಕಸಿನ್ಸ್ ಇವರೆಲ್ಲ ಟೊಮೆಟೊ ಜ್ಯೂಸ್ ಕುಡಿದ್ಮೇಲೆ ತುಂಬ ಟೇಸ್ಟಿಯಾಗಿದೆ ಅಂದರು. ಸೊ ಇದನ್ನು ಪ್ರಿಪೇರ್ ಮಾಡಿದ್ದು ನಮ್ಮ ಅತ್ತೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನೂ ತುಂಬ ಚೆನ್ನಾಗಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.